ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ತಿದ್ದುಪಡಿಯಾಗಿ ಕಾಯ್ದೆ ಸ್ವರೂಪವನ್ನು ಪಡ್ಕೊಂಡ ಬೆನ್ನಲ್ಲೇ ಮೋದಿಯಿಂದ ಮತ್ತೊಂದು ಬಿಗ್ ಸ್ಟೆಪ್. ಅದು UCCಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ದೇಶದಲ್ಲಿ. ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ BJPಯ ನೆಕ್ಸ್ಟ್ ಅಜೆಂಡಾ ಇರೋದೇ UCC ಅಂದರೆ ಏಕರೂಪ ನಾಗರಿಕ ಸಂಹಿತೆ. ಈ ದೇಶದ ಕಾನೂನು ಎಲ್ರಿಗೂ ಒಂದೇ ಅಂತ ಜಾರಿ ಮಾಡೋದಕ್ಕೆ ಹೊರಟಿರೋದು. ಹಾಗಾದರೆ ಏನು ಬೆಳವಣಿಗೆ ಆಗ್ತಾ ಇದೆ ಅದರ ಮಾಹಿತಿ ಕೊಡ್ತೀವಿ. ಜೊತೆಗೆ ವಕ್ಫ್ಗೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ಗೆ 70-80 ಅರ್ಜಿಗಳು ಹೋಗಿವೆಯಲ್ಲ, ಲೆಕ್ಕ ಇಲ್ಲ, ಅಷ್ಟು ಅರ್ಜಿಗಳು ಹೋಗ್ತಾನೆ ಇವೆಯಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಧಾರ್ಮಿಕ ಸ್ವಾತಂತ್ರ್ಯ ಆಚರಣೆ ಅನ್ನೋ ಹೆಸರಲ್ಲಿ ಹಾಕಿರುವಂಥ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಶಾಕ್ ಕೊಟ್ಟಿದೆ. ಏನು ಹೇಳಿದೆ ಹಾಗಾದರೆ ಸುಪ್ರೀಂ ಕೋರ್ಟು ಅರ್ಜಿದಾರರಿಗೆ, ಸರ್ಕಾರಕ್ಕೆ ಏನು ಹೇಳಿದೆ? ಆ ಮಹತ್ವದ ಬೆಳವಣಿಗೆ ರಿಪೋರ್ಟನ್ನು ಇಡ್ತೀವಿ. ಮತ್ತೊಂದು ಕಡೆ ಸರ್ಕಾರಕ್ಕೆ ಸಿಕ್ಕಿರುವಂತಹ, ಗೃಹ ಇಲಾಖೆಗೆ ಸಿಕ್ಕಿರುವಂತಹ ಶಾಕಿಂಗ್ ರಿಪೋರ್ಟ್, ವಿದೇಶಗಳ ಸಂಚು ದೇಶದ ಒಳಗಡೆ, ಅದಕ್ಕೆ ಇಲ್ಲಿನ ಪಕ್ಷಗಳ ಕುಮ್ಮಕ್ಕ. ಹಾಗಾದರೆ 1 by 1 ಇದೆಲ್ಲದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, UCC ನರೇಂದ್ರ ಮೋದಿ ಮಹತ್ವಾಕಾಂಕ್ಷಿಯ ವಿಚಾರ. ಅದು ಏಕರೂಪ ನಾಗರಿಕ ಸಂಹಿತೆ, ಸೆಕ್ಯುಲರ್ ಸಿವಿಲ್ ಕೋಡನ್ನು ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೇ ತೀರ್ತೀನಿ ಅಂತ. ಈಗ ವಕ್ಫ್ ಇಷ್ಟು ಬೇಗ ಕಾಯ್ದೆ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಜನ ಅಂದ್ಕೊಂಡಿರಲಿಲ್ಲ. ಅಷ್ಟು ಕಾಂಪ್ಲಿಕೇಟೆಡ್, ರಿಸ್ಕಿ ಈಗಲೂ ಇದೆ. ಕಾನೂನು ಹೋರಾಟ ಮಾಡ್ತಿದ್ದಾರೆ, ಗಲಾಟೆಗಳಾಗ್ತಿದೆ, ಎಲ್ಲ ಇದೆ. ಆದರೆ ಕಾಯ್ದೆ ಸ್ವರೂಪವನ್ನು ಸಂಸತ್ನಲ್ಲಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಡೆತಡೆ ಇಲ್ಲದೆ BJP ಪಾಸ್ ಆಯಿತು, BJP ಸರ್ಕಾರ. ಮುಂದೇನು ಹಾಗಾದರೆ ಅನ್ನೋದಿದೆಯಲ್ಲ, ಹಲವು ಬಾರಿ ಇಂಥ ಹಿಂಟ್ ಕೊಟ್ಟಿದ್ದಾರೆ ಮೋದಿ. ಈ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆ ಬೇಕೇ ಬೇಕು. ಒಂದು ದೇಶಕ್ಕೆ ಎಲ್ರಿಗೂ ಒಂದೇ ಕಾನೂನು, ಜಾತಿ ಧರ್ಮ ಹೆಣ್ಣು ಗಂಡು ಎಲ್ಲರಿಗೂ ಒಂದು ಸಮಾನವಾದಂತಹ ಕಾನೂನು ಬೇಕಲ್ವಾ? ಇದನ್ನು ತರಲೇಬೇಕು, ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಬಹಳಷ್ಟು ಬಾರಿ ಹೇಳ್ಕೊಂಡು ಬಂದಿದ್ರು. ಈಗ ಮತ್ತೆ ಹರಿಯಾಣ ಸ್ಪೀಚಲ್ಲಿ ವಕ್ಫ್ ವಿಚಾರದಲ್ಲಿ ಮಾತನಾಡಿದ್ದಾರೆ, ರಿಸರ್ವೇಷನ್ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅದೇ ರೀತಿಯಲ್ಲಿ UCC ಸೆಕ್ಯುಲರ್ ಸಿವಿಲ್ ಕೋಡ್ ಜಾರಿ ಮಾಡುವ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ. ಇದೇ ಹೊತ್ತಲ್ಲಿ ಒಂದು ಆ್ಯಕ್ಷನ್ ಕೂಡ ಆಗ್ತಾ ಇದೆ. ಮೋದಿ ಅಲ್ಲಿ ಹಿಂಟ್ ಕೊಟ್ಟಿರೋದು, ಇಲ್ಲಿ ಆ್ಯಕ್ಷನ್ ಆಗ್ತಿರೋದು. 23ನೇ ಲಾ ಕಮಿಷನ್ ಈಗ ಚೇರ್ಪರ್ಸನ್ನ ನೇಮಕ ಮಾಡೋದಕ್ಕೆ ಸದ್ಯ ತಯಾರಿ ನಡೀತಾ ಇದೆ. 22ನೇ ಲಾ ಕಮಿಷನ್ ಈ ಡ್ರಾಫ್ಟನ್ನು ಎಲ್ಲ ರೆಡಿ ಮಾಡ್ತಾ ಇತ್ತು. ಅಭಿಪ್ರಾಯ ಸಂಗ್ರಹ ಆಯಿತು. UCC ಬಗ್ಗೆ ಕೋಟ್ಯಾಂತರ ಜನ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮುಸಲ್ಮಾನ್ ಮಹಿಳೆಯರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕಟ್ಟುನಿಟ್ಟಾದ ಕಾನೂನುಗಳನ್ನು ಸೇರಿಸಿ ಅಂಥ ಬದಲಾವಣೆಗಳನ್ನು ತನ್ನಿ ಅಂತ ಇದ್ರ ಪರವಾಗಿ ಧ್ವನಿ ಎತ್ತಿದ್ದು. ಸರ್ವೆ ಸಮೀಕ್ಷೆಗಳಲ್ಲೆಲ್ಲ UCCಗೆ ಮುಸಲ್ಮಾನ್ ಮಹಿಳೆಯರ ಸಪೋರ್ಟು, ಮುಸಲ್ಮಾನ್ ಬೇರೆ ವೈಯಕ್ತಿಕ ಕಾನೂನು ಉಲ್ಲಂಘನೆ ಆಗತ್ತೆ ಅಂತ ಬೇರೆಯವರ ಆಕ್ರೋಶ ಎಲ್ಲ ನೋಡಿದ್ದೀವಿ. UCCಗೆ ಕೋಟ್ಯಾಂತರ ಮಂದಿ ತಮ್ಮ ಅಭಿಪ್ರಾಯವನ್ನು ಮೂಲಕ ವಿವಿಧ ವೇದಿಕೆಗಳಲ್ಲೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಈಗ 23ನೇ ಲಾ ಕಮಿಷನ್ ಆಕ್ಟಿವ್ ಆಗ್ತಾ ಇದೆ. ಅದಕ್ಕೆ ತಯಾರಿ ನಡೀತಾ ಇದೆ. ಚೇರ್ಪರ್ಸನನ್ನು ಅಪಾಯಿಂಟ್ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ರಿಟೈರ್ಡ್ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು ಬಹುತೇಕ 23ನೇ ಲಾ ಕಮಿಷನ್ ಹೆಡ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವರ ನೇತೃತ್ವದಲ್ಲಿ ಫೈನಲ್ ಡ್ರಾಫ್ಟ್, UCC ಫೈನಲ್ ಡ್ರಾಫ್ಟನ್ನು ರೆಡಿ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಅನ್ನುವ ಸುದ್ದಿಗಳು ಬರ್ತಾ ಇವೆ, ಮೂಲಗಳಿಂದ ಬರ್ತಿರೋದು. ಹಾಗಾಗಿ UCC ಈಗ ವಕ್ಫ್ ಬೆನ್ನಲ್ಲೇ UCC ಜಾರಿಗೆ ತರೋದಕ್ಕೆ ಮೋದಿ ಬಿಗ್ ಸ್ಟೆಪ್ ಇಡ್ತಿದ್ದಾರೆ. ಮೋದಿ ಶಾ ಅತಿ ದೊಡ್ಡ ರಿಸ್ಕ್, ಎಲ್ಲ ಒಟ್ಟಿಗೆ ಆಗೋಗ್ಲಿ. ಈಗ ಅಲ್ಪಸಂಖ್ಯಾತರ ವಿರೋಧ, ಮುಸಲ್ಮಾನರ ವಿರೋಧ ವಕ್ಫ್ ವಿಚಾರದಲ್ಲಿ ಕಂಡು ಬರ್ತಿದೆಯಲ್ಲ. ಆದರೆ ದೇಶವ್ಯಾಪಿ ಅಭಿಯಾನ ಮಾಡಿದ್ರಿಂದ ಒಳಿತಾಗತ್ತೆ ಅಂತ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಾನೂನು ಹೋರಾಟದಲ್ಲೂ ಕೂಡ ಕನ್ವಿನ್ಸ್ ಮಾಡೋದು ಮತ್ತು ಜನರನ್ನೇ ತಲುಪಿ, ಸಮುದಾಯವನ್ನು ತಲುಪಿ, ವಕ್ಫ್ ನಿಮಗೆ ಇಷ್ಟು ವರ್ಷ ಯೂಸ್ ಆಗಿದ್ದೇ ಹೋದಾದರೆ ನೀವು ಯಾಕೆ ಇನ್ನೂ ಬಡವರಾಗಿದ್ದೀರಿ? 9 ಲಕ್ಷ ಗಟ್ಟಲೆ ಎಕರೆ ಇರೋದಲ್ವಾ ದೇಶದಲ್ಲಿ, ಅತಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಹೊಂದಿರೋರ ಪೈಕಿ ಟಾಪಲ್ಲಿರುವಂಥ ವಕ್ಫು. ಹಾಗಾದರೆ ಮುಸಲ್ಮಾನರನ್ನು ಯಾಕೆ ಈ ಸ್ಥಿತಿಯಲ್ಲಿ ಇಟ್ಟಿದೆ? ಆದರೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸೋಕೆ ಹೊರಟಿರೋದು ಒಂದು ಕಡೆ. ಆದರೆ UCC ಫೈನಲ್ ಡ್ರಾಫ್ಟ್ಗೆ ಮುಹೂರ್ತ ಇಡ್ತಾ ಇದೆ ಸರ್ಕಾರ ಅನ್ನೋದು ಕೂಡ ಈಗ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಆಕ್ರೋಶ ಅಥವಾ ಅಸಮಾಧಾನ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಈ ಕಾನೂನು ಯಾರ ಹಕ್ಕನ್ನು ಕಿತ್ತುಕೊಳ್ಳಲ್ಲ, ಬದಲಾಗಿ ಎಲ್ರಿಗೂ ಸೇಫ್ಟಿ ಕೊಡುತ್ತೆ. ಮಹಿಳೆಯರಿಗೆ, ಮಕ್ಕಳಿಗೆ ಅವರವರ ಹಕ್ಕು
ಎಲ್ಲವನ್ನು ಕೂಡ ಭದ್ರ ಮಾಡೋದೇ ನಮ್ಮ ಉದ್ದೇಶ ಅಂತ ಈಗ ಸರ್ಕಾರ ಬಿಗ್ ಸ್ಟೆಪ್ ಇಡುವಂಥ ಮಹತ್ವದ ಸುಳಿವು ಇಲ್ಲಿ. ಇನ್ನು ವಕ್ಫ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ 78 ಅರ್ಜಿಗಳು ಸಲ್ಲಿಕೆ ಆಗಿರೋದು. 25 ಆರ್ಟಿಕಲ್ 14, ಆರ್ಟಿಕಲ್ 25, 26, 29, 300A ಇದೆಲ್ಲ ಉಲ್ಲಂಘನೆ ಆಗ್ತಿದೆ. ಸಂವಿಧಾನ ವಿರೋಧಿ ಅನ್ನೋ ರೀತಿಯಲ್ಲಿ ತಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಸುಪ್ರೀಂ ಕೋರ್ಟಲ್ಲೇ ಅಂತ ಸಿಕ್ಕಾಪಟ್ಟೆ ಅರ್ಜಿಗಳು ಹೋಗಿವೆ. ಕಾಂಗ್ರೆಸ್ಸು, ಕಪಿಲ್ ಸಿಬಲ್ ಅವರು ವಾದ ಮಾಡ್ತಿದ್ದಾರೆ, ಅಭಿಷೇಕ್ ಮನು ಸಿಂಘ್ವಿ ಅವರು, ಬೇರೆ ಬೇರೆ ಪಕ್ಷಗಳು ಎಲ್ಲರೂ ಸಪ್ರೇಟಾಗಿ ಅರ್ಜಿ ಹಾಕ್ಕೊಂಡಿದ್ದಾರಲ್ಲ. ಇದರ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನ ಅಭಿಪ್ರಾಯ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಹಾಗಾದರೆ ಸರ್ಕಾರಕ್ಕೆ ಬಲ ಸಿಗ್ತಾ ಇದೆಯಾ? ಸರ್ಕಾರ ವಾದ ಮಾಡಿದ್ದಿಷ್ಟೇ, ಹಲವು ವಿಚಾರಗಳನ್ನು ಏನೇನು ಸೇರಿಸಿದ್ದೀವಿ, ಏನೇನು ತೆಗೆದಿದ್ದೀವಿ ಅನ್ನೋದನ್ನು ಹೇಳಿ ನ್ಯಾಯಾಂಗ ವ್ಯವಸ್ಥೆಗೆ ಇದು ವಿರುದ್ಧ ದಿಕ್ಕಲ್ಲಿತ್ತಲ್ಲ. ವ್ಯಾಜ್ಯವನ್ನು ಪ್ರಶ್ನೆ ಮಾಡೋಕ್ಕೆ ಕೋರ್ಟ್ಗೆ ಬರೋ ಹಾಗಿಲ್ಲ ಅಂದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಪ್ರಶ್ನೆ ಮಾಡ್ದಂಗಲ್ವಾ, ಅದನ್ನು ನಾವು ಸರಿ ಮಾಡ್ತೀವಿ ಅಂತ ಕೋರ್ಟ್ನ ಮುಂದೆ ಹೇಳಿದ್ದು ಅತ್ಯಂತ ಬಲಿಷ್ಠವಾದವಾಗಿ ಕಂಡುಬಂದಿತ್ತು. ಈಗ ನೋಡಿ, ಸರ್ಕಾರದ ಅಭಿಪ್ರಾಯವನ್ನು ಕೆಲವು ವಿಚಾರಗಳಲ್ಲಿ ಕೇಳಿದೆ ಕೋರ್ಟು. ಆದರೆ ಒಂದು ವಿಷಯವನ್ನು ಅವರು ಜಡ್ಜು ಕ್ಲಿಯರ್ ಮಾಡ್ತಾರೆ. ಏನಂತ, ಆರ್ಟಿಕಲ್ 26 ಅಂದರೆ ಯಾರದ್ದೇ ಆದ ಧಾರ್ಮಿಕ ಸ್ವಾತಂತ್ರ್ಯ ಆಚರಣೆಗಳಿಗೆ ಅಡ್ಡಿಯಾಗಲ್ಲ ಇದು ವಕ್ಫನ್ನು ಜಾರಿ ಮಾಡೋದು, ವಕ್ಫ್ ಆ್ಯಕ್ಟು. ಆರ್ಟಿಕಲ್ 26 ಈಗ ಕಪಿಲ್ ಸಿಬಲ್ ಅವರು ಪ್ರಬಲವಾದ ವಾದ ಮಂಡಿಸಿದ್ದೇ ಈ ವಿಚಾರದಲ್ಲಿ. ಆದರೆ ಜಡ್ಜ್ ಹೇಳ್ತಾರೆ ಆರ್ಟಿಕಲ್ 26 ಖಂಡಿತವಾಗಿಯೂ ವಕ್ಫ್ ಇಂಪ್ಲಿಮೆಂಟ್ ಮಾಡೋದನ್ನು, ಈ ತಿದ್ದುಪಡಿ ಇಂಪ್ಲಿಮೆಂಟ್ ಮಾಡೋದನ್ನು ತಡೆಯೋದಿಲ್ಲ. ಈ ಆರ್ಟಿಕಲ್ 26 ಅನ್ನೋದು ಧಾರ್ಮಿಕ ಆಚರಣೆ, ಅದು ಎಲ್ರಿಗೂ ಬರುತ್ತೆ ಅನ್ನೋದನ್ನು ಒತ್ತಿ ಹೇಳ್ತಾರೆ ಅವರು. ಅಂದರೆ ಸೆಕ್ಯುಲರ್ ಇನ್ ನೇಚರ್, ಇಡೀ ದೇಶದಲ್ಲಿ ಎಲ್ಲರಿಗೂ ಅನ್ವಯ ಆಗುತ್ತೆ, ಎಲ್ಲ ಧರ್ಮದವ್ರಿಗೂ ಅನ್ವಯ ಆಗುತ್ತಲ್ವ. ಒಬ್ಬರ ಧಾರ್ಮಿಕ ಆಚರಣೆಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೋರಾಟ ಮಾಡಿದ್ರೆ ಇನ್ನೊಬ್ಬರು ಕೂಡ ಅದೇ ಧ್ವನಿ ಎತ್ಕೊಂಡು ಬರ್ಬೋದು. ಆ ಅರ್ಥದಲ್ಲಿ ಸೌಂಡ್ ಆಗಿದೆ ಅದು. ಸೊ ಆರ್ಟಿಕಲ್ 26 ಉಲ್ಲಂಘನೆಯಾಗಿದೆ ಅಂತ ಹೋರಾಟ ಮಾಡಿದವ್ರಿಗೆ ಕೋರ್ಟ್ ಅಭಿಪ್ರಾಯ ಆಘಾತಕಾರಿಯಾಗಿರಬಹುದು. ಇದು ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಈ ಹೋರಾಟದಲ್ಲಿ, ಕಾನೂನು ಹೋರಾಟದಲ್ಲೂ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ನಾವು ಕಾನೂನು ಚೌಕಟ್ಟಿನಲ್ಲಿಯೇ ಈ ಎಲ್ಲ ಬದಲಾವಣೆಗಳನ್ನು ಮಾಡಿದ್ದೀವಿ ಅಂತ. ಬಟ್ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿರೋದು, ಸರ್ಕಾರಕ್ಕೆ ಉತ್ತರ ಕೊಡಿ ಅಂತ ಕೇಳಿದೆ ಸಾಲಿಸಿಟರ್ ಜನರಲ್ಗೆ. ಏನಂತ, ವಕ್ಫ್ ಬೈ ಯೂಸರ್ ಅಂದರೆ ಎಷ್ಟೋ ವರ್ಷಗಳಿಂದ ಆ ಆಸ್ತಿಯನ್ನು ಬಳಸಿದ್ದಾರೆ ಅನ್ನೋ ಕಾರಣಕ್ಕೆ ವಕ್ಫ್ ಆಗಿ ಆಸ್ತಿ ಹೋಗಿರುತ್ತೆ, ವಕ್ಫ್ಗೆ ಹೋಗಿರುತ್ತೆ. ಅಂಥದ್ದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂದರೆ ಈಗ ಅದು ವಕ್ಫ್ ಅಲ್ಲ ಅಂತ ಹೇಳೋದಕ್ಕೆ ಹೊರಟ್ರೆ ಕೆಲವು ಮಾನ್ಯುಮೆಂಟ್ಸು, ಸ್ಮಾರಕಗಳು, ಸುಮಾರು ವಿಚಾರಗಳಲ್ಲಿ ಸಮಸ್ಯೆ ಆಗಬಹುದು. ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದೆ. ಹಾಗಂತ ಇದರಲ್ಲಿ ಕೋರ್ಟ್ ಅಭಿಪ್ರಾಯ ಇನ್ನೂ ಒಂದು ವಿಚಾರವನ್ನು ಉಲ್ಲೇಖ ಮಾಡಿರೋದು. ಏನಂತ ಜಡ್ಜ್ ಹೇಳಿರೋದು, ಡೆಲ್ಲಿ ಹೈಕೋರ್ಟ್ ಕೂಡ ವಕ್ಫ್ ಜಾಗದಲ್ಲಿದೆ ಅಂತಾರೆ. ಇದೆಲ್ಲ ನಾವು ಗಮನಿಸಿದ್ದೀವಿ. ವಕ್ಫ್ ಬೈ ಯೂಸರ್ ಅಂದರೆ ನಾವು ಆ ಜಾಗ ಬಳಸಿದ್ದೀವಿ ಅನ್ನೋ ಕಾರಣಕ್ಕೆ ವಕ್ಫ್ ಅಂತ ಹೇಳ್ಕೊಂಡಿದ್ದಾರಲ್ಲ ಬಹಳಷ್ಟು ಆಸ್ತಿಗಳನ್ನು. ಅದು ಎಲ್ಲ ಸಂದರ್ಭಗಳಲ್ಲಿ ತಪ್ಪು ಅಂತ ನಾವು ಹೇಳಲ್ಲ. ಇದು ಕನ್ಸರ್ನ್ ಇರುವಂಥ ಜಾಗ ಇದು. ಈ ಪಾಯಿಂಟು ಯೋಚನೆ ಮಾಡಬೇಕಾಗಿರೋದು. ಎಲ್ಲ ಕಡೆ ತಪ್ಪು ಅಂತ ಹೇಳಲ್ಲ, ಬಟ್ ಯೋಚನೆ ಮಾಡಬೇಕಾಗಿರೋ ವಿಚಾರ. ಎಲ್ಲವನ್ನೂ ಯೂಸ್ ಮಾಡಿದ್ದೀವಿ ಅಂತ ಮಾತ್ರಕ್ಕೆ ನಮ್ಮದು ಅಂತ ಹೇಳೋಕ್ಕೂ ಆಗಲ್ವಲ್ಲ. ಅದೇ ಆಧಾರದಲ್ಲಿ ಸರ್ಕಾರ ಬದಲಾವಣೆಗಳನ್ನು ಮಾಡಿದ್ದು. ಸೊ ಕೋರ್ಟು ಇದ್ರ ಬಗ್ಗೆ ಸರ್ಕಾರಕ್ಕೂ ಆನ್ಸರ್ ಕೇಳಿದೆ. ಕೆಲವು ವಿಷಯಗಳಲ್ಲಿ ಸಮಸ್ಯೆ ಆಗಬಹುದಲ್ವ ಈ ಥರ ಮಾಡೋಕೆ ಹೊರಟ್ರೆ, ಡಾಕ್ಯುಮೆಂಟ್ ಇಲ್ಲ ಅಂತ ಅದನ್ನು ವಶಪಡಿಸ್ಕೊಳ್ಳೋಕೆ ಹೊರಟ್ರೆ ಸುಮಾರು ವಿಷಯಗಳಲ್ಲಿ ಸಮಸ್ಯೆ ಆಗಬಹುದು. ಹಾಗೆ ಇದ್ರ ಬಗ್ಗೆ ಅಷ್ಟು ಸಲೀಸಾಗಿ ಕನ್ಸಿಡರ್ ಮಾಡೋದು ಅಲ್ಲ ಇದು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಈಗ ಸಂವಿಧಾನ ಉಲ್ಲಂಘನೆ ಅನ್ನೋ ಆಧಾರದಲ್ಲಿ ಕಾನೂನು ಹೋರಾಟ ಮಾಡೋಕ್ಕೆ ಹೊರಟಿರೋರಿಗೆ ತನ್ನ ಅಭಿಪ್ರಾಯವನ್ನು ಹೇಳಿದೆ. ಸರ್ಕಾರ ಕಾನೂನಿನ ಚೌಕಟ್ಟು ನಾವು ಹೇಗೆ ಪಾಲಿಸಿದ್ದೀವಿ ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕೆ ಟ್ರೈ ಮಾಡ್ತಿದೆ. ಇದರ ನಡುವೆ ಕೇಂದ್ರ ಗೃಹ ಇಲಾಖೆಗೆ ಸಿಕ್ಕಿರುವಂಥ ಆಘಾತಕಾರಿ ಅಂಶ ಏನಪ್ಪ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಜೋರು ಗಲಾಟೆ ಆಗ್ತಿದೆ. ಹಿಂದೂಗಳ ಸಾವಾಯಿತು, 3-4 ಜನರನ್ನು ಅಲ್ಲೇ ಸಾಯಿಸಿಬಿಟ್ರು, ನುಗ್ಗಿ ಲೂಟಿ ಮಾಡ್ತಿದ್ದಾರೆ. ಇದೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಮತಾ ಬ್ಯಾನರ್ಜಿ ಅವರು ಇದನ್ನು ಕಂಟ್ರೋಲ್ ತರಬೇಕಾಗಿರೋರು, ಆ್ಯಕ್ಷನ್ ತಗೊಳ್ಬೇಕಾಗಿರೋರು, ನಾವು ವಕ್ಫ್ ಜಾರಿ ಮಾಡಲ್ಲ, ನಮ್ಮಲ್ಲಿ ಅಕ್ಸೆಪ್ಟೇ ಮಾಡಲ್ಲ ಅನ್ನೋ ಮೂಲಕ ಪ್ರಚೋದನೆ ಕೊಟ್ಟಂಗೆ ಆಗ್ತಾ ಇದೆ ಅಲ್ಲಿ. ಇದರ ನಡುವೆ ಬಾಂಗ್ಲಾದೇಶದ ಕೈವಾಡ ಪಶ್ಚಿಮ ಬಂಗಾಳದಲ್ಲಿ ಈ ಗಲಾಟೆ ಹಿಂದಿರೋದು ಅನ್ನುವಂಥ ಆಘಾತಕಾರಿ ಅಂಶ ಸಿಕ್ಕಿದೆ. ಸೊ ಹೊರಗಡೆಯವರು ಬಂದು ಇಲ್ಲಿ ಶಾಂತಿ ಕೆಡಿಸ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಮೋದಿ ಅವ್ರಿಗೆ ಮನವಿ ಮಾಡ್ತಿದ್ರು ಹಿಂದೆ ಬಾಂಗ್ಲಾದಲ್ಲಿರೋ ಹಿಂದೂಗಳನ್ನು ರಕ್ಷಿಸಿ ಅಂತ. ಈಗ ಬಾಂಗ್ಲಾ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿರೋ ಹಿಂದೂಗಳನ್ನು ರಕ್ಷಣೆ ಮಾಡೋಕ್ಕಾಗ್ತಿಲ್ಲ. ಬಾಂಗ್ಲಾದೇಶದವ್ರು ಬಂದು ಇಲ್ಲಿ ಕಿಡಿಗೇಡಿಗಳು ಕೃತ್ಯ ಎಸಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾದರೆ ಇದೆಲ್ಲವೂ ದೀದಿ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದ್ದೂ ಕೂಡ ವಕ್ಫ್ ಗಲಾಟೆಗೆ ತುಪ್ಪ ಸುರ್ಕೊಂಡು ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಯೋಗಿ ಮಾತ್ರ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ.
ಇಂಥವ್ರಿಗೆಲ್ಲ ಸರಿಯಾದಂಥ ದಂಡ ತೋರಿಸಿಯೇ ಪಾಠ ಕಲಿಸ್ಬೇಕು, ದಂಡಂ ದಶಗುಣಂ ಆಗಬೇಕು, ಇಲ್ಲಾಂದರೆ ನಡೆಯಲ್ಲ. ಆದರೆ ಮಮತಾ ಬ್ಯಾನರ್ಜಿಯವರು ಸುಮ್ಮನೆ ಕೂತಿದ್ದಾರೆ, ಇಂಥವ್ರನ್ನ ಕಂಟ್ರೋಲ್ ಮಾಡದೆ ಅನ್ನುವಂಥ ಆಕ್ರೋಶ ಮಾತುಗಳನ್ನು ಯೋಗಿ ಆದಿತ್ಯನಾಥ್ ಆಡಿದ್ದಾರೆ. BJಪಿಗರೆಲ್ಲ ಮಮತಾ ಬ್ಯಾನರ್ಜಿ ಕುಮ್ಮಕ್ಕು ಕೊಟ್ಟಿದ್ದಕ್ಕೆ ಇಲ್ಲಿಗೆ ಹೋಗಿ ನಿಂತಿರೋದು ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಸೊ ದೇಶದಲ್ಲಿ ವಕ್ಫ್ ಕಾಯ್ದೆ ಯಾವ ಕಾರಣಕ್ಕೂ ನಾವು ಸಂವಿಧಾನದ ಚೌಕಟ್ಟನ್ನು ಮೀರಿಲ್ಲ, ಕಾನೂನು ಚೌಕಟ್ಟನ್ನು ಮೀರಿಲ್ಲ, ಹಾಗಾಗಿ ನಮಗೆ ಅದರಲ್ಲಿ ಏನೂ ಭಯವಿಲ್ಲ ಅಂತ ಈಗ UCC ಕೈಗೆತ್ಕೊಳ್ಳೋಕೆ ಹೊರಟ್ರ ಮೋದಿ. ಕಾನೂನು ಹೋರಾಟವನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ನಂಬಿಕೆಯಲ್ಲಿ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಂದ ಕಾಣ್ತಿರೋ ಅಂಶ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.